ಈಗ ಎರಡನೇ ಸುದ್ದಿ ಕಡೆಗೆ ಹೋಗೋಣ. HMT ಜಮೀನು ಯಾರಿಗೆ ಸೇರಿತ್ತು? ಖಾಸಗಿ ಪರಭಾರಿಯಲ್ಲಿ ಯಾರ ಕೈವಾಡ? ಅರಣ್ಯ ಇಲಾಖೆ ಪಾಲಾಗುತ್ತಾ ಈ ಜಮೀನು? ಇದುವೇ ಚದುರಂಗದ ಎರಡನೇ ಸ್ಟೋರಿ. HMT ನಮ್ಮದು. ಆ ಜಾಗ ಕೊಡಬೇಕಾದ್ರೆ ಯಾರ್ಯಾರ ಪಾಲಿದೆ, ಮಾಡ್ತಕ್ಕಂಥ ಮಹಾನ್ ನಾಯಕರು ಅವ್ರ ಪಾಲು ಎಷ್ಟಿದೆ? HMT ನಮ್ಮದು ಅಂತ ಹೇಳ್ತಾ ಇದ್ದಾರೆ ಒಂದು ಕಡೆಯಲ್ಲಿ ಈಶ್ವರ್ ಖಂಡ್ರೆ ಅವರು, ಮತ್ತೊಂದು ಕಡೆಯಲ್ಲಿ HMT ನಮ್ಮದು ಅಂತ ಹೇಳ್ತಾ ಇದ್ದಾರೆ HD ಕುಮಾರಸ್ವಾಮಿ ಅವರು. ಇಬ್ರು ಕೂಡ ನಮ್ಮವರೇ, ಕರ್ನಾಟಕದವರೇ. ನಮ್ಮದು ನಮ್ಮದು ಅಂತ ಹೇಳಿದ್ರೆ ಬೇರೆ ಯಾರು ಹೇಳಕ್ಕೆ ಸಾಧ್ಯ ಅನ್ನುವಂಥ ಪ್ರಶ್ನೆ ಮೂಡುವಂಥ ಸಹಜ. ಆದರೆ ಇಲ್ಲಿ ನಮ್ಮದು ಅನ್ನುವಂಥದ್ದು ರಾಜ್ಯ ಸರ್ಕಾರದ ಕ್ಲೇಮು ಒಂದು ನಮ್ಮದು, ಆದರೆ ಕೇಂದ್ರ ಸರ್ಕಾರದ ಕ್ಲೇಮು ನಮ್ಮದು ಅಂತೇಳಿ. ಅಂದರೆ ರಾಜ್ಯ ಸರ್ಕಾರದಲ್ಲ, ಇದು ಕೇಂದ್ರ ಸರ್ಕಾರದ್ದು ನಮ್ಮದು ಅಂತ ಹೇಳಿ ಕುಮಾರಸ್ವಾಮಿ ಅವರು ಹೇಳ್ತಾ ಇದ್ದಾರೆ. ರಾಜ್ಯ ಸರ್ಕಾರದ್ದು ಇದು ನಮ್ಮದು, ಹೀಗಾಗಿ ಆ ಜಮೀನು ನಮಗೆ ವಾಪಸ್ ಕೊಡಿ ಅನ್ನುವಂತಹ ಮಾತುಗಳನ್ನು ಈಗ ಹೇಳ್ತಾ ಇರುವಂಥದ್ದು ಹಿಂದೆ ಅರಣ್ಯ ಸಚಿವರಾಗಿದ್ದ ಈಗಿನ ಗ್ರಾಮೀಣಾಭಿವೃದ್ಧಿ ಸಚಿವ ಈಶ್ವರ್ ಖಂಡ್ರೆ ಅವರು. ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳ ಯುದ್ಧಕ್ಕೆ ವೇದಿಕೆಯಾಗಿದೆ HMTಯ ಜಮೀನು. HMTಯ ಜಮೀನು ಈಗ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳ ನಡುವಿನ ಹೊಸ ಯುದ್ಧಕ್ಕೆ ವೇದಿಕೆಯಾಗಿದೆ. HMT ಕಾರ್ಖಾನೆ ಸುತ್ತಲೂ HDK ಅವರು ಇವತ್ತು ರೌಂಡ್ಸ್ ಹೊಡೆದಿದ್ದಾರೆ. ಕುಮಾರಸ್ವಾಮಿ ಅವರು ಇವತ್ತು HMT ಕಾರ್ಖಾನೆ ಸುತ್ತ ರೌಂಡ್ಸ್ ಹೊಡೆದಿದ್ದಾರೆ. ಇಲ್ಲಿ ಅರಣ್ಯ ಭೂಮಿಯಲ್ಲಿದೆ, ಯಾವುದು ಇಲ್ಲಿ ಒತ್ತುವರಿಯಾಗಿದೆ? HMTಯ ಜಮೀನನ್ನ ಯಾರು ಒತ್ತುವರಿ ಮಾಡ್ಕೊಂಡಿದ್ದಾರೆ? ಈ ಪ್ರಶ್ನೆಗಳನ್ನ ಖುದ್ದು ಕೇಂದ್ರ ಸಚಿವರಾಗಿರುವಂತಹ, ಯಾಕಂದ್ರೆ ಅವರ ಇಲಾಖೆಯ ಅಡಿಯಲ್ಲಿ ಬರುತ್ತೆ ಇದು. ಅವರು ಕೇಂದ್ರದ ಕೈಗಾರಿಕಾ ಸಚಿವರು, ಅವರ ಇಲಾಖೆಯ ಅಡಿಯಲ್ಲಿ ಬರುತ್ತೆ HMT ಈ ಕಾರ್ಖಾನೆ. ಹೀಗಾಗಿ ಈ ಕಾರ್ಖಾನೆಗೆ ಸಂಬಂಧಪಟ್ಟಂತಹ ಜಮೀನಿನ ವಿಚಾರದಲ್ಲಿ ಕುಮಾರಸ್ವಾಮಿ ಅವರು ಕೇಳ್ತಾ ಇದ್ದಾರೆ, ಇಲ್ಲಿ ಅರಣ್ಯ ಭೂಮಿ ಯಾವುದಿದೆ ಅನ್ನುವಂತಹ ಪ್ರಶ್ನೆಯನ್ನ ಮುಂದಿಡ್ತಾ ಇದ್ದಾರೆ. HMT ಜಮೀನು ರಾಜ್ಯದ್ದು ಅನ್ನುವಂತಹ ಅಭಿಪ್ರಾಯವನ್ನ ಈಗಾಗಲೇ ಈಶ್ವರ್ ಖಂಡ್ರೆ ಅವರು ಹೇಳ್ತಾ ಇದ್ದಾರೆ. ಅವ್ರಿಗೂ ಮತ್ತು ಕುಮಾರಸ್ವಾಮಿ ಅವ್ರಿಗೂ ಈ ಹಿಂದಿನಿಂದಲೂ ಕೂಡ HMT ಕಾರ್ಖಾನೆಯ ಜಮೀನಿಗೆ ಸಂಬಂಧಪಟ್ಟಂತೆ ಒಂದು ಸುತ್ತ ವಾಗ್ಯುದ್ಧ ನಡೆದಿತ್ತು. ಈಗ ಅದೇ ವಾಗ್ಯುದ್ಧ ಶುರುವಾಗಿದೆ, ಮತ್ತೆ ಮುನ್ನೆಲೆಗೆ ಬಂದಿದೆ ಬೆಂಗಳೂರಿನ HMT ಕಾರ್ಖಾನೆಯ ಜಮೀನು ವಿವಾದ. ಕುಮಾರಸ್ವಾಮಿ ಅವರು ಹೇಳ್ತಾ ಇದ್ದಾರೆ, ನಾನು HMTಯನ್ನ ಪುನಶ್ಚೇತನ ಮಾಡ್ತೀನಿ, ಅದಕ್ಕೊಂದು ಹೊಸ ರೂಪವನ್ನ ಕೊಡ್ತೀನಿ ಅನ್ನೋದು ಕುಮಾರಸ್ವಾಮಿ ಅವರ ಕನಸು. ಆದರೆ HMT ಕಾರ್ಖಾನೆ ಕ್ಯಾಂಪಸ್ ರಾಜ್ಯ ಸರ್ಕಾರದ ಆಸ್ತಿ. ಅಲ್ಲಿಗೇನು HMTಗೆ ಒಂದು ಜಮೀನನ್ನು ಕೊಡಲಾಗಿದೆ, ಪರಭಾರೆ ಮಾಡಲಾಗಿದೆ, ಅದು ಕರ್ನಾಟಕ ಸರ್ಕಾರದ ಆಸ್ತಿ. ಅಂದರೆ ಕರ್ನಾಟಕದ ಬೆಂಗಳೂರಿನ ಹಸಿರು ಹೊದಿಕೆಯ ಕಾಡು ಉಳಿಬೇಕು ಅನ್ನುವಂತಹ ವಾದವನ್ನ ಈಶ್ವರ್ ಖಂಡ್ರೆ ಅವರು ಮುಂದಿಡ್ತಾ ಇದ್ದಾರೆ. ವಿಶೇಷವಾಗಿ ಈ ಒಂದು HMTಗೆ ಸಂಬಂಧಪಟ್ಟಂತೆ ಖಾಸಗಿ ಪರಭಾರೆಗೆ ಅವಕಾಶ ಕೊಡಬಾರದು, ಯಾಕಂದ್ರೆ ಇದು HMTಗೆ ಸೇರಿರುವಂಥದ್ದು ಅನ್ನುವಂಥ ಒಂದು ಭಾಗ, ಆದರೆ ಇದು ಫಾರೆಸ್ಟ್ ಡಿಪಾರ್ಟ್ಮೆಂಟ್ಗೆ ಸೇರಿರುವಂಥದ್ದು ಅನ್ನೋದು ಮತ್ತೊಂದು ಭಾಗ. HMT ಜಮೀನ ಕಬ್ಜಾ ಆಗಿದೆ ಅನ್ನುವಂಥ ಆರೋಪವನ್ನ ಮಾಡ್ತಾ ಇದ್ದಾರೆ ಈಶ್ವರ್ ಖಂಡ್ರೆ ಅವರು. HMT ಜಮೀನನ್ನ ಕಬ್ಜಾ ಮಾಡ್ಕೊಂಡಿದ್ದಾರೆ, ಅಲ್ಲಿ ಒತ್ತುವರಿ ಮಾಡಿಕೊಂಡು ಖಾಸಗಿ ಕಟ್ಟಡವನ್ನ ನಿರ್ಮಿಸಲಾಗಿದೆ ಅನ್ನುವಂಥ ಆರೋಪ ಇದೆ. ಒತ್ತುವರಿ ಮಾಡ್ಕೊಂಡಿದ್ದಾರೆ, ಖಾಸಗಿ ಕಟ್ಟಡ ನಿರ್ಮಿಸಿದ್ದಾರೆ. ಷರತ್ತುಗಳನ್ನು ವಿಧಿಸಿ ಯಾವ ಜಮೀನು ವಾಪಸ್ ಹೋಗಿದೆಯೋ, ಯಾವ ಜಮೀನನ್ನು ಒತ್ತುವರಿ ಮಾಡ್ಕೊಂಡಿದ್ದಾರೋ ಅದನ್ನ ಭೂಸ್ವಾಧೀನ ಮಾಡ್ಕೊಳ್ಬೇಕು. ಷರತ್ತುಗಳನ್ನು ವಿಧಿಸಿ ಈ ಹಿಂದೆಯೂ ಕೂಡ ಭೂಸ್ವಾಧೀನ ಮಾಡ್ಕೊಂಡಿರುವಂಥದ್ದು ಷರತ್ತುಗಳನ್ನು ವಿಧಿಸಿನೇ ಆಗಿತ್ತು. ಆದರೆ ಅರಣ್ಯ ಇಲಾಖೆ ಕಾಯ್ದೆ ಅಡಿಯಲ್ಲಿನೇ ವಶಪಡಿಸಿಕೊಳ್ಳುವ ಕ್ರಮ ಮಾಡಿಕೊಂಡು ಒಂದು ವೇಳೆ HMTಗೆ ಇದು ಬಳಕೆ ಇಲ್ಲದೇ ಇದ್ರೆ ಅದನ್ನು ವಾಪಸ್ ಅರಣ್ಯ ಇಲಾಖೆ ಕೊಡಬೇಕು ಅನ್ನುವಂತಹ ಉದ್ದೇಶದೊಂದಿಗೆ ಪರಭಾರೆ ಮಾಡಲಾಗಿತ್ತು. ಹೀಗಾಗಿ ರಾಜ್ಯ ಸರ್ಕಾರದ ಹಿತಾಸಕ್ತಿಯನ್ನು ಕಾಪಾಡುವ ಕೆಲಸ ಮಾಡಬೇಕು ಅಂತ ಹೇಳಿ, ಅದಾಗಬೇಕು ಅಂತ ಹೇಳಿ ಮಾಜಿ ಅರಣ್ಯ ಸಚಿವರಾಗಿರುವ ಹಾಲಿ ಗ್ರಾಮೀಣಾಭಿವೃದ್ಧಿ ಸಚಿವರು ಹೇಳ್ತಾ ಇದ್ದಾರೆ. HMT ಜಮೀನನ್ನ ಅರಣ್ಯ ಇಲಾಖೆಗೇನೆ ಹಸ್ತಾಂತರಿಸಬೇಕು ಅನ್ನುವಂತಹ ಒತ್ತಾಯವನ್ನ ಈಶ್ವರ್ ಖಂಡ್ರೆ ಅವರು ಮಾಡ್ತಾ ಇದ್ದಾರೆ. ಯಾವಾಗ ಈಶ್ವರ್ ಖಂಡ್ರೆ ಅವರು ಈ ವಿಚಾರಗಳನ್ನ ಹೇಳ್ತಾ ಇದ್ದಾರೋ, ಮಾರಾಟ ಮಾಡಿರುವ 175 ಎಕರೆ ಜಮೀನು ಕೂಡ ವಾಪಸ್ ಕೊಡಬೇಕು. ಅಂದ್ರೆ HMT ಅವರಿಗೆ ಕೊಡಲಾಗಿದ್ದಂತಹ ಜಮೀನಲ್ಲಿ 175 ಎಕರೆ ಜಮೀನನ್ನ ಯಾರ್ಯಾರಿಗೂ ಮಾರಿದ್ದಾರೆ, ಅದನ್ನ ವಾಪಸ್ ಪಡ್ಕೋಬೇಕು HMTಗೆ, ಅಥವಾ ಅರ್ಥಾತ್ ಅದು ಅರಣ್ಯ ಇಲಾಖೆಗೆ ವಾಪಸ್ ಬರಬೇಕು. ಈ ನಿಟ್ಟಿನಲ್ಲಿ ಪ್ರಯತ್ನವನ್ನ ಈಶ್ವರ್ ಖಂಡ್ರೆ ಅವರು ಮಾಡ್ತಾ ಇದ್ದಾರೆ. ಆದರೆ ಈಶ್ವರ್ ಖಂಡ್ರೆ ಅವರು ಈ ವಿಷಯದಲ್ಲಿ ಹೇಳ್ತಾ ಇರುವಂತಹ ಮಾತು ಏನು ಅನ್ನೋದನ್ನು ನಿಮ್ಗೆ ತೋರಿಸ್ತೀನಿ. ಮುಖ್ಯಮಂತ್ರಿಗಳಾದಂಥ ಮಾನ್ಯ ಕುಮಾರಸ್ವಾಮಿ ಅವರು HMT ಪ್ರದೇಶಕ್ಕೆ ಭೇಟಿ ಕೊಟ್ಟಿದ್ದಾರೆ ಅಂತ ಸುದ್ದಿ ಕೇಳಿ ನನಗೆ ಖುಷಿ ಆಗಿದೆ. ಮೊನ್ನೆ 11ನೇ ತಾರೀಕಿಗೆ ನಾನು ಒಂದು ಮಾಧ್ಯಮಗೋಷ್ಠಿ ಮಾಡಿ ಅವರಿಗೆ HMT ಬಗ್ಗೆ ಏನೊಂದು ಗೊಂದಲ ಇತ್ತು, ಅದು ಇವತ್ತು ಸ್ಪಷ್ಟೀಕರಣ ಮಾಡಬೇಕು ಅಂತೇಳಿ ಹೇಳಿ, ಇದು ರಾಜ್ಯ ಸರ್ಕಾರದ ಆಸ್ತಿ ಇದೆ, ಮತ್ತೆ ಇಲ್ಲಿ ಸುಮಾರು 280 ಎಕರೆಯಲ್ಲಿ ಹಸಿರು ಹೊದಿಕೆ ಇದೆ ಅನ್ನುವಂಥದ್ದು
ನಾನು ಖುದ್ದಾಗಿ ಪರಿಶೀಲನೆ ಮಾಡಿ ಬಂದಿದ್ದೇನೆ ಅಂತ ಹೇಳಿದ್ದೆ. ನೀವು ಬೇಕಾದರೆ ಖುದ್ದಾಗಿ ಪರಿಶೀಲನೆ ಮಾಡಿ ಅಂತ ಹೇಳಿದ್ದೆ. ಭೇಟಿ ಕೊಟ್ಟ ಬಳಿಕ ಆದರೂ ಮಾನ್ಯ ಮಾಜಿ ಮುಖ್ಯಮಂತ್ರಿಗಳಿದ್ದಾರೆ, ರಾಜ್ಯ ಸರ್ಕಾರದ ಹಿತಾಸಕ್ತಿ ಕಾಪಾಡಲಿಕ್ಕೆ ಮತ್ತು ಎಲ್ಲ ಪರಿಸರವಾದಿಗಳು ಅಂದರೆ ಬೆಂಗಳೂರಿನ ಹಸಿರು ಹೊದಿಕೆ ಹೆಚ್ಚಿಗೆ ಮಾಡಲಿಕ್ಕೆ, ಬ್ಯಾಂಗ್ಳೂರು ನಾಗರಿಕರ ನಗರದ ಎಲ್ಲ ಜನರಿಗೆ ಶ್ವಾಸತಾಣ ಅಲ್ಲಿ ಲಭ್ಯ ಆಗಲಿಕ್ಕೆ ಇವತ್ತು HMT ಜಮೀನು ಅವರೇ ಸ್ವಯಂ ಪ್ರೇರಣೆಯಿಂದ ಅರಣ್ಯ ಇಲಾಖೆಗೆ ಹಸ್ತಾಂತರಿಸಬೇಕು ಅಂತೇಳಿ ವಿನಂತಿ ಮಾಡ್ತೇನೆ. ಹೀಗೆ ಪೀಣ್ಯ ಪ್ಲಾಂಟೇಷನ್ನಲ್ಲಿರುವಂತಹ ಸೇಲ್ ನಂಬರ್ 1 ಮತ್ತು 2ರಲ್ಲಿರುವಂತಹ ಹರಡಿರುವಂತಹ ಈ ಒಂದು HMT ಕಾರ್ಖಾನೆ ಏನಿದೆ, ಇದಕ್ಕೆ ಸಂಬಂಧಪಟ್ಟಂತೆ ಈಗ ಕುಮಾರಸ್ವಾಮಿ ಅವರು ಇದರಲ್ಲಿ ಅಖಾಡಕ್ಕೆ ಇಳಿದಿದ್ದಾರೆ. ಅವರು ಕೂಡ HMT ಕ್ಯಾಂಪಸ್ನಲ್ಲಿ ಇವತ್ತು ರೌಂಡ್ಸ್ ಹಾಕಿದ್ದಾರೆ. ಕುಮಾರಸ್ವಾಮಿ ಅವರು ರೌಂಡ್ಸ್ ಹಾಕಿದ್ದಾರೆ. ವಿಶೇಷವಾಗಿ ಅವರು HMTಗೆ ಸೇರಿರತಕ್ಕಂತಹ ಕ್ಯಾಂಪಸ್ನ ವಿವಿಧ ಭಾಗಗಳಲ್ಲಿ ಪರಿಶೀಲನೆಯನ್ನು ನಡೆಸಿದ್ದಾರೆ. ಎಲ್ಲಿ ಹಸಿರು ಹೊದಿಕೆ ಇದೆ, ಎಲ್ಲಿ ಅರಣ್ಯ ಇದೆ, ಇವುಗಳನ್ನು ಹುಡುಕುವ ಕೆಲಸವನ್ನ ಕುಮಾರಸ್ವಾಮಿ ಅವರು ಮಾಡಿದ್ದಾರೆ. ಅರಣ್ಯ ಎಲ್ಲಿದೆ ಅಂತ ಅವರು ಹುಡುಕ್ತಾ ಇದ್ದಾರೆ. ಕಾರ್ಖಾನೆ ವ್ಯಾಪ್ತಿ, ಕ್ಯಾಂಪಸ್ ವಿಸ್ತೀರ್ಣ, ಒತ್ತುವರಿಯ ಬಗ್ಗೆಯೂ ಕೂಡ ಅವರು ಮಾಹಿತಿಯನ್ನು ಪಡ್ಕೊಂಡಿದ್ದಾರೆ. ಅಲ್ಲಿರುವಂತಹ HMTಯಲ್ಲಿ ಕೆಲಸ ಮಾಡ್ತಾ ಇರುವಂತಹ ಅಧಿಕಾರಿಗಳಿಂದ ಇದಕ್ಕೆ ಸಂಬಂಧಪಟ್ಟಂತಹ ವಿವರವನ್ನು ಅವರು ಕೇಳ್ಕೊಂಡಿದ್ದಾರೆ. ಮತ್ತು ತಮ್ಮ ಕೈಯಲ್ಲೂ ಕೂಡ ನಕ್ಷೆಯನ್ನು ಇಟ್ಕೊಂಡೇನೆ ಅಧಿಕಾರಿಗಳಿಂದ ಮಾಹಿತಿ ಸಂಗ್ರಹಿಸಿದ್ದಾರೆ. ಮ್ಯಾಪ್ ಹಿಡ್ಕೊಂಡೇನೆ ಅದರ ಸರ್ವೆ ಮಾಡುವಂತಹ ಕೆಲಸವನ್ನು ಕೂಡ ಕುಮಾರಸ್ವಾಮಿ ಅವರು ಮಾಡಿದ್ದಾರೆ. ವಿಶೇಷವಾಗಿ ಈ ಒಂದು HMT ಕಾರ್ಖಾನೆಗೆ ನೀಡಲಾಗಿರತಕ್ಕಂತಹ ಜಮೀನಿಗೆ ಸಂಬಂಧಪಟ್ಟಂತೆ ಅಧಿಕಾರಿಗಳಿಂದ ಮಾಹಿತಿಯನ್ನು ಸಂಗ್ರಹಿಸಿದ್ದಾರೆ. ಮ್ಯಾಪ್ ಹಿಡಿದು ಸರ್ವೆ ಆಗಿದೆ. ಹಾಗೂ HMTಗೆ ಸೇರಿರತಕ್ಕಂತಹ ಜಮೀನಿದು, ಇದು ರಾಜ್ಯ ಸರ್ಕಾರದ್ದಲ್ಲ, ಇದು ಅರಣ್ಯ ಇಲಾಖೆಯದ್ದಲ್ಲ ಅನ್ನುವಂತಹ ವಾದವನ್ನ ಕುಮಾರಸ್ವಾಮಿಯವರು ಮುಂದಿಡ್ತಾ ಇದ್ದಾರೆ. ವಿಶೇಷವಾಗಿ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆಯೇ ಕುಮಾರಸ್ವಾಮಿ ಅವರು ಇವತ್ತು ಇಡೀ ಕ್ಯಾಂಪಸ್ನಲ್ಲಿ ಓಡಾಡಿದ್ದಾರೆ. ಕುಮಾರಸ್ವಾಮಿ ಅವರು ಏನು ಹೇಳಿದ್ದಾರೆ ಅನ್ನೋದನ್ನು ನಿಮ್ಗೆ ತೋರಿಸ್ತೀನಿ. 175 ಎಕರೆ ಹೇಳ್ತಾರಲ್ಲ, 175 ಎಕರೆ ಖಾಸಗಿಯವರಿಗೆ ಮಾರಾಟ ಮಾಡಿರ್ತಕ್ಕಂಥ ವಿಷಯದಲ್ಲಿ ಚರ್ಚೆ ಮಾಡಿದ್ರು. ಯಾರಿಂದ ಇದೆಲ್ಲ ಆಗಿರೋದು? ನಾನು ಮಾಡಿದ್ದೇನೆ. ನಮ್ಮ HMT ನೂರಾರು ಜನ, ಸಾವಿರಾರು ಜನಕ್ಕೆ ಅನ್ನ ಕೊಟ್ಟಂಥ ಸಂಸ್ಥೆ. ಒಂದು ಕಡೆ ಬಿಲ್ಡಿಂಗ್ಗಳಲ್ಲಿ ಇರ್ತಕ್ಕಂಥ ಕಿಟಕಿಗಳು, ಪಟಿಕೆಗಳು ಎಲ್ಲ ಕಿತ್ಕೊಂಡು ಒಂದು ಕಡೆ ಅನಾಥವಾಗಿ ನನ್ನ ನೋಡ್ರಪ್ಪ ಅಂತ ಅಲ್ಲಿ ಆ ಬಿಲ್ಡಿಂಗ್ಗಳು ಅಳ್ತಾ ಇವೆ. ಇನ್ನೊಂದು ಕಡೆ ಬೃಹದಾಕಾರವಾಗಿ ಕಟ್ಟಿದ್ದಾರೆ ಇದೇ ಜಾಗದಲ್ಲಿ, HMT ಜಾಗದಲ್ಲಿ. ಯಾವ ಕಾಲದಲ್ಲಿ ಇವೆಲ್ಲ ನಡೀತು ಈಶ್ವರ್ ಖಂಡ್ರೆ ಅವರೇ? ನೀವು ಹೇಳ್ತಕ್ಕಂಥ ರೀತಿಯಲ್ಲಿ ಇವೆಲ್ಲ ಅರಣ್ಯ ಇಲಾಖೆಗೆ ಸೇರಿದ್ರೆ ಆ ಬಿಲ್ಡಿಂಗ್ಗಳನ್ನೆಲ್ಲ ಏನು ಮಾಡ್ತೀರಿ? ಈಗ ಪರ್ಮಿಷನ್ ಕೊಟ್ಟಾರೆ ಯಾರು ಆ ಬಿಲ್ಡಿಂಗ್ ಕಟ್ಟಲಿಕ್ಕೆ? ಆ ಜಾಗ ಕೊಡಬೇಕಾದ್ರೆ ಯಾರ್ಯಾರ ಪಾಲಿದೆ? ವಿಶ್ವದರ್ಜೆ ಮಾಡ್ತಕ್ಕಂಥ ಮಹಾನ್ ನಾಯಕರು, ಅವ್ರ ಪಾಲು ಎಷ್ಟಿದೆ? ಹೀಗೆ ಇಲ್ಲಿ ಸುತ್ತಿ ಬಳಸಿ ಅಂತಿಮವಾಗಿ ಅದು CM ವರ್ಸಸ್ HDK, DK ವರ್ಸಸ್ HDK ಅನ್ನುವಂಥ ಹಂತದ ಕಡೆಗೆ ತಿರುಗ್ತಾ ಇರೋದರ ಮುನ್ಸೂಚನೆ ಇಲ್ಲೂ ಕೂಡ ಗೋಚರಿಸ್ತಾ ಇದೆ.